ಇದನ್ನು ಆದರದಿ ಕೇಳುವುದು. ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನಯರು ಬೇರೆ ತಮ್ಮಯ ಹೆಸರಗೊಂಬಂತೆ ಒಂದೇ ದೇಹದೊಳು ಇರ್ದು ನಿಂದ್ಯ ಅನಿಂದ್ಯ ಕರ್ಮವ ಮಾಡಿ ಮಾಡಿಸಿ ಇಂದಿರೇಶನು ಸರ್ವಜೀವರೊಳು ಈಶನೆನಿಸುವನು ಅಂತ. ಒಂದೇ ದೇಹದೊಳು ನಿಂದ್ಯ ಅನಿಂದ್ಯ ಕರ್ಮಗಳನ್ನು ಮಾಡ್ತಾನೆ ಮಾಡಿಸ್ತಾನೆ. ಮಾಡಲಿಕ್ಕೆ ಒಂದು ದೇಹ, ಮಾಡಿಸಲಿಕ್ಕೆ ಇನ್ನೊಂದು ದೇಹ, ಹಾಗಲ್ಲ. ನಮ್ಮ ಕ್ರಮ, ಲೋಕದಲ್ಲಿ ಕ್ರಮ ಹೇಗೆ ಅಂದರೆ, ನಾವು ಊಟ ಮಾಡ್ತೇವೆ, ಊಟ ಮಾಡಲಿಕ್ಕೆ ನಮಗೆ ಈ ದೇಹ, ಇನ್ನೊಬ್ಬನ ಹತ್ರ ಊಟ ಮಾಡಿಸ್ತೇವೆ. ಯಾರಿಗೆ ಊಟ ಮಾಡಿಸ್ತೇವೋ ಆ ದೇಹ ಬೇರೆ. ಮಾಡುವ ದೇಹ ಬೇರೆ, ಯಾರಿಂದ ಮಾಡಿಸ್ತೇವೆ ಅವನ ದೇಹ ಬೇರೆ. ಇಲ್ಲೀಗ ಒಂದೇ ದೇಹದಲ್ಲಿ ಮಾಡ್ತಾನೆ ಮಾಡಿಸ್ತಾನೆ. ಈ ದೇಹದಲ್ಲೇ ಇದ್ದು ಅವನು ಮಾಡುವುದು, ಉದಾಹರಣೆಷ್ಟು ಸರಿಯಾಗಿ ಗೊತ್ತಿಲ್ಲ. ಹೇಗೆ ಮಾಡಿಸುವುದು ಕೂಡ ಇದೇ ದೇಹದಿಂದ, ತಾನು ಮಾಡುವುದು ಈ ದೇಹದಿಂದ, ಮಾಡಿಸುವುದು ಕೂಡ ಇದೇ ದೇಹದಿಂದ. ಈ ದೇಹದ ಒಳಗಿದ್ದು ಮಾಡ್ತಾನೆ ಮಾಡಿಸ್ತಾನೆ. ಈ ದೇಹದ ಮೂಲಕನೇ ಮಾಡಿಸುವುದು. ತನ್ನ ಅಧಿಷ್ಠಾನವು ಕೂಡ ಇದೇ ದೇಹ. ಒಂದೇ ದೇಹದೊಳು ಇರ್ದು ನಿಂದ್ಯ ಅನಿಂದ್ಯ ಕರ್ಮವ ಮಾಡಿ ಮಾಡಿಸಿ. ನಿಂದ್ಯವಾದ ಕರ್ಮ ಮಾಡಲಿಕ್ಕೆ ಒಂದು ದೇಹ, ಅನಿಂದ್ಯವಾದ ಕರ್ಮ ಮಾಡಲಿಕ್ಕೆ ಇನ್ನೊಂದು ದೇಹ ಅಂತ ಇಲ್ಲ. ನಿಂದ್ಯಾನಿಂದ್ಯ ಕರ್ಮಗಳನ್ನು ಒಂದೇ ದೇಹದಿಂದ ಮಾಡಿಸ್ತಾನೆ. ಮಾಡಿಸಿ ಮುಂದೆ ಕರ್ಮ ಮಾಡಿ ಮಾಡಿಸಿ ಸರ್ವ ಜೀವರೊಳು ಈಶ ನೆನೆಸುವನು. ಮಾಡುತ್ತಾನೆ ತಾನು, ಮಾಡಿಸ್ತಾನೆ, ಮಾಡುವವನು ಈಶ. ಯಾರಿಂದ ಮಾಡಿಸ್ತಾನೆ ಅವನು ದಾಸ. ಆ ಈಶ ದಾಸ ಭಾವವನ್ನು ಪ್ರತ್ಯೇಕ ಮಾಡಿದ. ತನಗೆ ಈಶತ್ವ ಇಟ್ಟುಕೊಂಡ, ಅವನಿಗೆ ದಾಸತ್ವ ಕೊಟ್ಟ. ಯದ್ಯಪಿ ಇಬ್ಬರು ಕೂಡ ಮಾಡಿದ್ದು ಒಂದೇ ದೇಹದಿಂದ, ಜೀವನ ಮಾಡಿದ್ದು ಈ ದೇಹದಿಂದಲೇ ಕರ್ಮವನ್ನು, ಅವನು ಮಾಡಿದ್ದು ಈ ದೇಹದಿಂದಲೇ. ಯಾರು? ಅದು ಶಾಸ್ತ್ರದಿಂದ ಗೊತ್ತಾಗುತ್ತೆ. ಅದೇ, ಅದು ಒಂದೇ ದೇಹದಿಂದ, ಈ ದೇಹದಿಂದಲೇ ಅವನು ಮಾಡುವುದು, ಈ ದೇಹದಿಂದಲೇ ನಾವು ಮಾಡುವುದು. ಅವನು ನಮ್ಮಿಂದ ಮಾಡಿಸ್ತಾನೆ ಇದೇ ದೇಹದಿಂದ. ಆದಮೇಲೆ ಈಶತ್ವ ಅವನಿಗೆ, ದಾಸತ್ವ ಇವನಿಗೆ. ಮಾಡಿದವನು ಮಾಡಿಸಿದವನು ಇಬ್ಬರೂ ಕೂಡ ಕರ್ಮ ಮಾಡಲಿಕ್ಕೆ ಇದನ್ನೇ ಉಪಯೋಗಿಸಿಕೊಂಡದ್ದು, ಈ ದೇಹವನ್ನೇ ಉಪಯೋಗಿಸಿಕೊಂಡದ್ದು. ನಿಂದ್ಯ ಕರ್ಮ ಇರಲಿ, ಅನಿಂದ್ಯ ಕರ್ಮ ಇರಲಿ, ಯಾವುದೇ ಕರ್ಮಗಳಿರಲಿ, ಎಲ್ಲ ರೀತಿಯ ಕರ್ಮಗಳನ್ನು ಕೂಡ ಮಾಡಲಿಕ್ಕೆ ಇಬ್ಬರಿಗೂ ಇದೇ ದೇಹ, ಒಂದೇ ದೇಹ. ಕೊನೆಗಾಗುವಾಗ ಮಾತ್ರ ನೀನು ದಾಸ, ನಾನು ಈಶ. ಯಾಕೆ ಅದು?
ನೀನು ದಾಸ ಯಾಕಾಗಬಾರ್ದು? ನೀನು ಕೂಡ ಇದೇ ದೇಹದಲ್ಲೆಲ್ಲೋ ಮಾಡಿದ್ದು. ನಾನೇ ಯಾಕೆ ದಾಸನಾಗಬೇಕು? ನಿನಗೂ ಕರ್ಮ ಮಾಡಲಿಕ್ಕೆ ಈ ದೇಹವೇ ಸಾಧನ ಅಲ್ವಾ? ಈ ದೇಹವನ್ನು ಇಟ್ಟುಕೊಂಡಲ್ವ ನೀನು ಕೂಡ ಮಾಡಿದ್ದು. ನಾನು ಕೂಡ ಈ ದೇಹವನ್ನು ಇಟ್ಟುಕೊಂಡು ಮಾಡುವುದಲ್ವ? ಇಬ್ಬರು ಒಂದೇ ದೇಹ ಇಟ್ಟುಕೊಂಡು ಮಾಡುವುದಲ್ವ? ಕೊನೆಗಾಗುವಾಗ ಮಾತ್ರ ಯಾಕೆ ಹೀಗೆ ಬೇರೆ ಬೇರೆ ಮಾಡಿದ್ದು? ಮಾಡಿಸುವುದು ಕರ್ತೃತ್ವ ಅವನಲ್ಲಿ ಉಂಟು, ಇವನಲ್ಲಿ ಉಂಟು. ಮಾಡುವಿಕೆ ಅವನಲ್ಲಿ ಉಂಟು, ಇವನಲ್ಲಿ ಉಂಟು. ಸರಿ, ಹಾಗಾದರೆ ಅವನಿಗೆ ಅವನು ಮಾಡಿಸುವಂಥದ್ದು ಬಿಟ್ಟರೆ ಸರಿ, ಅವನು ಮಾಡ್ತಾನಲ್ಲ, ಅವನು ಬೇರೆ ದೇಹ ಇಟ್ಟುಕೊಳ್ಳಿ ಮತ್ತು ನಮ್ಮಿಂದ ಮಾಡಿಸಲಿ. ಇದೇ ದೇಹದಲ್ಲಿ ಯಾಕೆ ಮಾಡಬೇಕು? ಬಿಂಬ ಪ್ರತಿಬಿಂಬಕ್ಕೆ ಒಂದೇ ಕನ್ನಡಿ. ಈಗ ಅವನು ಮಾಡ್ತಾನಲ್ಲ, ನೀನು ಮಾಡ್ತೀಯ ಜಪ? ಹೌದು, ನೀನು ಮಾಡ್ತೀಯ, ನನ್ನ ಹತ್ರ ಮಾಡಿಸ್ತೀಯ. ನನ್ನ ತಟ್ಟೆಯಲ್ಲಿ ಯಾಕೆ ಮಾಡಬೇಕು? ಬೇರೆ ಕೌಳಿಗೆ ಸೌಟು ಇಟ್ಟುಕೋ. ದೇಹ ಜಡ ಆದರೆ ಸರಿ, ಇದರೊಳಗೆ ಜೀವ ಇದ್ದಾನೆ, ಹೌದಾ ಅಲ್ವಾ? ಸರಿ, ಆ ಜೀವನ ಈ ದೇಹದಿಂದ ಆ ಜೀವನಿಂದ ಮಾಡಿಸಲಿ. ತಾನು ಮಾಡಲಿಕ್ಕೆ ಇನ್ನೊಂದು ದೇಹ ಇಟ್ಟುಕೊಳ್ಳಿ ತಂದು. ಸ್ವತಂತ್ರನಾದ್ದರಿಂದ ಚೇಷ್ಟಾನಜ್ಞಾಯತೆ ಕ್ವಚಿತ್ ಅಂತ ಹೇಳಿದ್ರಿಂದ ಅವನು ಇಲ್ಲಿ ಇರ್ಬೋದು, ಅಲ್ಲೇ ಇರ್ಬೋದು. ಅಲ್ಲಿ ಇದ್ದಾನೆ, ಇಲ್ಲ ಅಂತಲ್ಲ. ಇಲ್ಲಿಂದ ಮಾಡಿಸ್ತಾನೆ, ನಿಂಜ ಕರ್ಮಗಳು ಮಾಡಿಸ್ತಾನೆ, ಅನಿಂದ್ಯ ಕರ್ಮವನ್ನು ಇಲ್ಲಿ ಮಾಡ್ತಾನೆ. ಅಲ್ಲಿ ಕೂಡ ನಿಂಜ ಅನಿಂದ್ಯ ಕರ್ಮಗಳನ್ನು ಮಾಡ್ತಾನೆ, ಮಾಡಿಸ್ತಾನೆ. ಬೇರೆ ದೇಹದಲ್ಲಿ ಅವನಿಂದ ಮಾಡಿ. ಸರಿ, ಈಗ ಅಂತೂ ಈಗ ಎಲ್ಲಿಯಾದರೂ ಅವೊಂದು ತಾನು ಮಾಡಲಿಕ್ಕೆ ಬೇರೆ ದೇಹ ಅಂತ ಇಟ್ಟುಕೊಂಡದ್ದುಂಟ? ನಾವು ಏನು ಮಾಡ್ತೇವೋ, ಈಗ ಕಂಸಮರ್ದನ ಅಲ್ಲ, ಕಂಸಮರ್ದನಕ್ಕೆ ಒಂದು ಬೇರೆಯೇ ದೇಹ ಉಂಟು. ನಾವು ಈಗ ಏನು ಮಾಡ್ತಾ ಇದ್ದೇವೋ ಇದನ್ನು ನಾವು ಮಾಡ್ತೇವಲ್ಲ, ಅವನು ನಮ್ಮಿಂದ ಮಾಡಿಸ್ತಾನೆ. ಅವನು ಮಾಡ್ತಾನಲ್ಲ. ಒಂದು ಕಡೆ ರಾಜನದ್ದು ಒಂದು ಕಡೆ ಕೂತ್ಕೊಂಡು ಮಾಡು ಅಂತ ಅನ್ನೋದಿಲ್ಲಲ್ಲ, ಅವನು ಮಾಡ್ತಾನಲ್ಲ. ಅವನು ಮಾಡಿದ ಮೇಲೆ ನಾವು ಮಾಡುವುದಲ್ಲ. ಅವ ಎಲ್ಲಿ ಮಾಡಿದ್ದು? ಈ ದೇಹದಲ್ಲೇ ಕೂತು ಮಾಡಿದ್ದು. ನಮ್ಮ ಹತ್ರ ಮಾಡಿಸುವುದು ಕೂಡ ಈ ದೇಹದಲ್ಲಿ ಇದ್ದುಕೊಂಡು ಮಾಡಿಸುವುದು ಅಲ್ಲ. ಅಸ್ವಾತಂತ್ರ್ಯ ಇದೆ, ಅಲ್ಲಿ ಕೂತ್ಕೊಂಡು ಅವ ದೇಹದಲ್ಲಿ ಮಾಡಿದರೆ ಇಲ್ಲಿ ಹೇಳಿ ಇಲ್ಲಿ ಅವನೇ ಮಾಡಿಸಲಿ. ಇಲ್ಲಿ ಇವ ಸ್ವತಂತ್ರವಾಗಿ ಮಾಡಲಿ ಅಂತ ನಾವು ಹೇಳೋದಲ್ಲ. ಅದು ನಮಗೆ ಚರಿತ್ರೆಗೋಸ್ಕರ, ನಮಗೆ ಅವನ ಪೂಜೆ, ಅವನಿಗೆ ಆರಾಧನೆ ಮಾಡಬೇಕು ನಾವು. ಕಂಸ ನಮಗೆ ದುಷ್ಟರು ಸುತ್ತಮುತ್ತ ಬಹಳ ಇದ್ದಾರೆ, ಅವರಿಗೆ ಅವರ ನಾಶ ಆಗಬೇಕು. ನಾಶ ಆಗಬೇಕಾದ್ರೆ ದೇವರನ್ನು ಕಂಸಧ್ವಂಸನಂತೂ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಬೇಕು. ಅವಲ್ಲೇ ಕೂತ್ಕೊಂಡ್ರೆ ನಮಗೇನು ಗೊತ್ತಾಗುತ್ತೆ? ಕಂಸರನ್ನು ಅವ ಆಲೋಚನೆ ಮಾಡಿದ್ದಕ್ಕೆ ಕಂಸ ಸತ್ತ, ನಮಗೇನು ವಯಸ್ಸಾಯಿತು, ಸತ್ತ ಅಂದರೆ ಒಂದು ಬಿಡ್ತೇವೆ. ಅಲ್ಲ, ಅಸ್ವಾತ್ ಯಾವ ವಿಷಯದಲ್ಲಿ? ಹೌದಾ? ಅದೀಗ ಅವ ತನ್ನ ದೇಹದಲ್ಲಿ ಪ್ರತ್ಯೇಕವಾಗಿ ತಾನೊಂದು ದೇಹ ಪಡ್ಕೊಂಡು ಆ ದೇಹದಲ್ಲಿ ನಾವು ಮಾಡಬೇಕಾದ್ದನ್ನು ಪ್ರತ್ಯೇಕವಾಗಿ ಅವ ಮಾಡಲಿ, ನಮ್ಮಿಂದ ಮಾಡಿಸಲಿ. ನಾವು ಅಸ್ವತಂತ್ರರೇ, ನಮ್ಮಿಂದ ಮಾಡಿಸಿ. ಉಪಾಸನೆಗೋಸ್ಕರ ಬೇರೆ ರೂಪ ತಾಳಿ ಬಂದು ಕಂಸಧ್ವಂಸ ಮಾಡಿದ, ಅದು ನಮ್ಮ ಉಪಾಸನೆಗೋಸ್ಕರ ಅಂತ. ಆಮೇಲೆ ಗೊತ್ತಾಗುತ್ತೆ ನಮ್ಗೆ ಎದುರಿಂದ ಅಂತ. ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದವನೇ ಬೇರೆ ರೂಪ ತಾಳಿಲ್ಲ, ಅದೇನು ನಾವೇನು ಕಣ್ಣಿಗೆ ನೋಡಲಿಲ್ಲ. ಆದರೂ ನಮಗೆ ಇದರಲ್ಲಿ ಹೇಳಿದ್ದಾರೆ, ಅದನ್ನು ಸೃಷ್ಟಿಯ ಚಿಂತನೆ ಅವ್ನು ಮಾಡಿದ್ದಾನೆ ಅಂತ ನಾವು ನಂಬ್ತೇವೆ. ಸರಿ, ಅದೇ ರೀತಿ ಕೃಷ್ಣನಾಗಿ ಇಲ್ಲಿ ಬರಬೇಕು ಅಂತಿಲ್ಲ, ಕಂಸಧ್ವಂಸ ಮಾಡಬೇಕು ಅಂತಾದ್ರೆ ಅದು ನಮ್ಮ ಉಪಾಸನೆಗೆ ಅಂತ ಆದ್ರೆ ಅಲ್ಲಿ ಕೂತ್ಕೊಂಡು ಮಾಡಿದ್ರು ನಮ್ಗೆ ಇದರಲ್ಲಿ ಅದರಲ್ಲಿ ವ್ಯತ್ಯಾಸ ಉಂಟು. ನಮಗೆ ದೈನಂದಿನ ಉಪಾಸನೆಗೆ ಸ್ಪಷ್ಟ ಚಿತ್ರಣ ಸಿಗಬೇಕು ಕಣ್ಣಿಗೆ. ಋಷಿಗಳಿಗೆ ಸ್ಪಷ್ಟ ಚಿತ್ರಣ ಸಿಗಬೇಕು. ಋಷಿಗಳೆಲ್ಲ ನೋಡಿದ್ರು ಅದನ್ನು, ಕಂಸಧ್ವಂಸ ನೋಡಿದ್ರು, ಸೃಷ್ಟಿಯನ್ನು ನೋಡಿದ್ದಾರೆ ಅವರಿಗೆಲ್ಲ ಕಾಣಿಸ್ತದೆ. ಅಂತೂ ಮಾಡಲಿಕ್ಕೆ ಬರುತ್ತಲ್ಲ. ಹಾಗಾದರೆ ಒಂದೇ ದೇಹದಲ್ಲಿ ಇದ್ದುಕೊಂಡು ತಾನು ಮಾಡ್ತಾನೆ, ನಮ್ಮಿಂದ ಮಾಡಿಸ್ತಾನೆ ಒಂದೇ ದೇಹದಲ್ಲಿ. ಕೊನೆಗೆ ನಾನು ಈಶ, ದಾಸ. ಮಾಡುವಿಕೆ ಎರಡು ಜೊತೆಯಲ್ಲೇ ಬಂತು ಒಂದೇ ದೇಹದಲ್ಲಿ. ಕೊನೆಗಾಗುವಾಗ ಮಾತ್ರ ನಾನು ಈಶ, ನೀನು ದಾಸ. ಅದು ಹೇಗೆ ಅಂದರೆ ಅದಕ್ಕೆ ಜಗನ್ನಾಥ ದಾಸರಂತಾರೆ. ಅಪ್ಪ ಮಗ ಇಬ್ಬರು ಕೂಡ ಜಪಕ್ಕೆ ಕೂತಿದ್ದಾರೆ.
ಅಪ್ಪನು ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಅಂದ, ಮಗನ ಹತ್ರನು ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಅಂದ. ಅಪ್ಪನು ಏನು ಹೇಳ್ತಾನೋ ಮಗನು ಅದನ್ನೇ ಅಪ್ಪನೂ ಹೇಳಿದ, ಮಗನ ಹತ್ರನೂ ಹೇಳಿಸಿದ. ಎಲ್ಲ ಆದಮೇಲೆ ಕೊನೆಗೆ ದೇವರಿಗೆ ನಮಸ್ಕಾರ ಮಾಡುವಾಗ ಗೋತ್ರ ಒಂದೇ ಗೋತ್ರ, ಪ್ರವರ ಒಂದೇ ಪ್ರವರ, ಆಮೇಲೆ ಅಧ್ಯಯನ ಋಗ್ ಯಜ್ ಶಾಖೆ ಒಂದೇ ಶಾಖೆ, ಎಲ್ಲ ಇಬ್ಬರು ಒಟ್ಟೊಟ್ಟಿಗೆ ಹೇಳ್ಕೊಂಡು ಬಂದದ್ದು. ಕೊನೆಗೆ ಮಾತ್ರ ನೀನು ಭೀಮ ನಾನು ಸೋಮ, ಹೇಗೋ ಹಾಗೆ ಇಲ್ಲಿ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಹೇಳಿಕೊಂಡು ಬಂದಾಗ ಇಬ್ಬರು ಕೂಡ ನಾನು ಭೀಮ ನೀನು ಭೀಮ, ನಾನು ಸೋಮ ನೀನು ಸೋಮ ಅಂತಲ್ಲ, ನೀನು ಭೀಮನೇ ನಾನು ಸೋಮನೇ, ನಾನು ಈಶನೇ ನೀನು ದಾಸನೇ. ಯದ್ಯಪಿ ಇಬ್ಬರು ಕೂಡ ಒಂದೇ ಮಾಡಿಕೊಂಡು ಬಂದದ್ದು. ಕೊನೆ ತನಕ ಒಂದೇ ಪ್ರವರ, ಒಂದೇ ಗೋತ್ರ, ಒಂದೇ ರೀತಿಯಾದ ಅಕ್ಷರೋಚ್ಚಾರಣೆ, ಆನುಪೂರ್ವಿ ಎಲ್ಲ ಒಂದೇ ರೀತಿ ಮಾಡಿಕೊಂಡು ಬಂದರೂ ಕೂಡ ಕೊನೆಗಾಗುವಾಗ ಮಾತ್ರ ಮಗವನ ಹೆಸರನ್ನೇ ಹೇಳಿಕೊಂಡ, ಅಪ್ಪ ಅವನ ಹೆಸರನ್ನೇ ಹೇಳಿಕೊಂಡ. ಅಪ್ಪನ ಹೆಸರು ಮಗನಿಗೆ ಬರಲಿಲ್ಲ, ಮಗನ ಹೆಸರು ಅಪ್ಪನಿಗೆ ಬರಲಿಲ್ಲ. ಆದ್ದರಿಂದ ಒಂದೇ ದೇಹದಲ್ಲಿ ಇಬ್ಬರೂ ಕೂಡ ಮಾಡಿಸುವುದು ಏನಿದ್ರೂ ಕೂಡ ಕೊನೆಗಾಗುವಾಗ ನಾನೇ ಈಶ ನೀನೇ ದಾಸ, ನೀನೇ ಭೀಮ ನಾನೇ ಸೋಮ ಇದ್ದಂತೆ, ನಾನೇ ಈಶ ನೀನೇ ದಾಸ. ಕೊನೆಗೆ ಸ್ವಾತಂತ್ರ್ಯ ಅಂತಲೇ ಇರಲಿ. ಆದರೆ ಅದನ್ನು ನಾವು ತಿಳ್ಕೊಳ್ಳುವ ಬಗೆ ಹೇಗೆ ಅಂದರೆ ಇದರಿಂದಾಗಿ ತಿಳ್ಕೊಳ್ಳಿ. ಪ್ರಶ್ನೆ ಪತ್ರಿಕೆ ಎಲ್ರಿಗೂ ಒಂದೇ, ಇಬ್ಬರು ಕೂಡ ಬರೆಯೋದು ಒಂದೇ ರೀತಿಯಲ್ಲಿ ಬರೀತಾರೆ. ಆದರೆ ಮೊದಲು ರೋಲ್ ನಂಬರ್ ಹಾಕುವಾಗ ಬೇರೆ ಬೇರೆ. ನಾಳೆ ದಿವಸ ಅಂಕಗಳು ಕೂಡ ಒಂದೇ ರೀತಿ ಸಿಗ್ಬೋದು. ಹೇಗೋ ಅದೇ ರೀತಿ ಇಲ್ಲಿ ಕೂಡ ನಾನೇ ಈಶ ನೀನೇ ನಾನು. ಆವಾಗ ಎಲ್ಲ ಅದನ್ನು ಹಿಡ್ಕೊಂಡು ಬನ್ನಿ. ಅಪ್ಪ ಹೇಳಿದ್ದಂತೆ ಮಗ ಹೇಳಿದ, ದೇವರು ಮಾಡಿದಂತೆ ಇವ ಮಾಡಿದ ಅಂತ. ಅಪ್ಪ ಏನೆಲ್ಲ ಹೇಳಿಕೊಂಡು ಬಂದ ಅದನ್ನೆಲ್ಲ ಮಗ ಹಾಗೆಯೇ ಮಾಡಿಕೊಂಡು ಬಂದ. ಅಪ್ಪನೂ ಹಾಗೆಯೇ ಮಾಡಿದ. ಅಪ್ಪ ಉದ್ದಣ ನೀರು ಹೀಗೆ ತೆಗೆದು ಹಾಕಿಬಿಟ್ರೆ ಮಗನು ಹಾಗೆ ತೆಗೆದು ಹಾಕಿ. ಅಪ್ಪ ನೀರು ಹಾಕ್ತಿರುವಾಗ ತೂಕಡಿಸಿದರೆ ಮಗನೂ ತೂಕಡಿಸಿದ. ಅಪ್ಪ ತರ್ಪಣ ಕೊಡ್ತಿರುವಾಗ ಅದು ಚೆಲ್ಲಿದ್ರೆ ಮಗನೂ ಚೆಲ್ಲಿದ. ಮಗನೂ ಚೆಲ್ಲಿದ. ಅಪ್ಪ ಯಾರಿಗಾದ್ರೂ ಮಧ್ಯದಲ್ಲಿ ಬೈದರೆ ಮಗನೂ ಬೈದ. ಪುಚ್ಚಗಟ್ಲೆಕ ಅಂತ ಹಾಗೆ ಮಗನೂ ಬೈದ. ಅಲ್ಲಿ ತನಕ ಒಂದೇ ರೀತಿಯಲ್ಲಿ ಬಂದು 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 ಕೊನೆಗಾಗುವಾಗ ಮಾತ್ರ ಅಮುಕ ಗೋತ್ರ ಅಮುಕ ಪ್ರವರ ಅಂತಂದಾಗ ರಾಮ ಅಂತಿವ ಅಂದ, ಸೋಮ ಅಂತವ. ಅದೇ ಒಂದೇ ದೇಹದಲ್ಲಿ ಒಂದೇ ರೀತಿಯಾದ ಕೆಲಸಗಳನ್ನು, ಅದು ನಿಂದ್ಯ ಇರಲಿ ಅನಿಂದ್ಯ ಇರಲಿ, ಒಂದೇ ರೀತಿಯಾದ ಕೆಲಸಗಳನ್ನು ಇಬ್ಬರು ಜೀವ ಮತ್ತು ಈಶ ಇಬ್ಬರು ಕೂಡ ಒಂದೇ ದೇಹದಲ್ಲಿ ಮಾಡಿಕೊಂಡು ಬಂದರೂ ಕೂಡ ಅಪ್ಪ ಹೇಳಿದಂತೆ ಮಗ ಮಾಡಿದ್ದು. ಅಪ್ಪನ ಮಗನ ಒಟ್ಟೊಟ್ಟಿಗೆ ಮಾಡಿಕೊಂಡು ಬರ್ತಾರೆ. ಅಪ್ಪ ಉಚ್ಚಾರಣೆ ಮಾಡ್ಕೊಂಡು ಬಂದಂತೆ ಹಿಂದಿನಿಂದ ಮಗನ ಉಚ್ಚಾರಣೆ ಮಾಡಿಕೊಂಡೇ ಬರ್ತಾ ಇದ್ದ. ಎಷ್ಟೇ ಆದರೂ ಕೂಡ ಕೊನೆ ಹಂತಕ್ಕಾಗ ಅಪ್ಪ ರಾಮ ಅಂತಂದುಬಿಟ್ರೆ ಮಗ ರಾಮ ಅಂತ ಅನ್ನೋಲ್ಲ. ದೇವರು ನಾನು ಈಶ ಅಂತಂದಾಗ ಜೀವನ ನಾನು ಈಶ ಅಂತಂದಿರ, ನಾನು ದಾಸ ಅಂತ ಅಂದ್ಬಿಟ್ಟೆ. ಲೋಕದಲ್ಲಿ ಉಂಟು ಇಂಥದ್ದು. ಈ ಅಂಶದಲ್ಲಿ ಮಾತ್ರ ಆ ದೃಷ್ಟಾಂತವನ್ನು ತಗೊಳ್ಬೇಕು. ಅಲ್ಲಿ ಕೂಡ ಮಾಡಿಸುವಿಕೆ ಉಂಟು ಲೋಕದಲ್ಲಿ ಕೂಡ, ಜಪದಲ್ಲಿ. ಅದೇ ದೇಹ ಮಾತ್ರ ಬೇರೆ ಬೇರೆ. ಇಲ್ಲಿಯೂ ಕೂಡ ತರ್ಬೋದು. ಹೇಗೆ ಅಂತ ಭಗವಂತನಂತ ಒಂದು ಬೇರೆಯೇ ದೇಹ ಉಂಟು, ಜ್ಞಾನಾನಂದಮಯ ದೇಹ ಉಂಟು. ಆ ದೇಹ ಹಿಡ್ಕೊಂಡು ಈ ದೇಹದೊಳಗೆ ಸೇರಿದ. ಅಪ್ಪ ಮಗ ಇಬ್ಬರು ಕೂಡ ದೇವರ ಕೋಣೆಯೊಳಗೆ ಕೂತಿದ್ದಾರೆ. ದೇವರ ಕೋಣೆ ಅನ್ನತಕ್ಕಂಥ ಒಂದು ಇದರೊಳಗೆ ಅಪ್ಪನದ್ದು ದೇಹ ಬೇರೆ, ಮಗನದ್ದು ದೇಹ ಬೇರೆ. ಭಗವಂತನದ ಜ್ಞಾನಾನಂದಮಯವಾದ ದೇಹ ಬೇರೆ. ಜೀವನಕ್ಕೆ ಒಂದು ಇದು ಲಿಂಗ ದೇಹ ಅಥವಾ ಅನಿರುದ್ಧ ದೇಹ ಅನ್ನತಕ್ಕಂಥದ್ದು. ಇಬ್ಬರು ಕೂಡ ಈ ದೇಹವೆಂಬ ದೇವರ ಕೋಣೆಯಲ್ಲಿ ಬಂದು ಇಬ್ಬರು ಕೂತಿದ್ದಾರೆ. ಅಪ್ಪ ಶುರು ಮಾಡಿದ, ಭಗವಂತ ಶುರು ಮಾಡಿದ, ಜೀವನ ಹಾಗೆ ಮಾಡಿದ. ಅಪ್ಪ ಶುರು ಮಾಡಿದ, ಮಗ ಅದೇ ರೀತಿಯಲ್ಲಿ ಅಪ್ಪನ ಉಚ್ಚಾರಣಕ್ಕೆ ಅನುಚ್ಚಾರಣೆ ಮಗನ. ಕೊನೆಗಾಗುವಾಗ ಮಾತ್ರ ಹೆಸರು ಬೇರೆ ಬೇರೆ. ಅದೇ ರೀತಿಯಲ್ಲಿ ಇಲ್ಲಿ ಮಾತ್ರ ಕೊನೆಗಾಗುವ ಹೆಸರು ಬೇರೆ ಬೇರೆ ಅಂತ ಇದ್ದಂತೆ ಇಲ್ಲಿ ಕೂಡ ಅವನ ಸ್ವಾತಂತ್ರ್ಯ ಅವನಿಗೆ, ಇವನ ಸ್ವಾತಂತ್ರ್ಯ ಇವನಿಗೆ ಅಂತಲ್ಲ. ಇಲ್ಲಿ ಮಾತ್ರ ಈಶದಾಸ ಪಾಪ ಪ್ರತ್ಯೇಕ ಪ್ರತ್ಯೇಕ. ಏಕದೇಶ ಸ್ಥಿತತ್ವ ರೂಪ ಸಾಮ್ಯವನ್ನು ಹೇಳಲಿಕ್ಕೆ ಹೋದರೂ ಕೂಡ ಇಲ್ಲ ಅಂತ. ಹೌದು. ಒಂದೇ ದೇಹ ಸ್ಥಿತತ್ವ, ಏಕದೇಶ ಸ್ಥಿತತ್ವ.
ಇದ್ದರೂ ಕೂಡ ಅವನ ನಾನೇ ಅವನಲ್ಲ, ಅವನಂತೆನೂ ಅಲ್ಲ. ಬಹಳಷ್ಟು ವಿಷಯದಲ್ಲಿ ಸಾಮ್ಯ ಇದ್ದರೂ ಈಶದಾಸ ಭಾವ ಅಂತೂ ಉಂಟೇ ಉಂಟು, ಹೋಗುವುದೇ ಇಲ್ಲ. ಜಪದಲ್ಲಿ ಎಲ್ಲ ರೀತಿಯಲ್ಲಿ ಸಾಮ್ಯ ಇದ್ದರೂ ಕೊನೆಗಾಗುವಾಗ ಹೆಸರಿನಲ್ಲಿ ಆಗುವಾಗ ಬೇರೆ ಬೇರೆ ಆ ಈಶದಾಸ ಭಾವ ಹೋಗುವುದಿಲ್ಲ. ವ್ಯಕ್ತಿತ್ವದಲ್ಲಿ ಅದೇ ಈಶದಾಸ ಭಾವ ಅಂದರೆ ವ್ಯಕ್ತಿತ್ವ ಅಂದರೆ ಎಲ್ಲ ಬಂತದ್ರಲ್ಲಿ. ಹಾಂ ಹೆಸರು ಅಂದರೆ ಹಾಂ ವ್ಯಕ್ತಿತ್ವ. ಅಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟದ್ದು ಹೆಸರು. ಅದು ಎಷ್ಟು ತನಕ ಜಪಾದಿ ಕ್ರಿಯೆಗಳೆಲ್ಲ ದೇಹಕ್ಕೆ ಸಂಬಂಧಪಟ್ಟುಕೊಂಡು ಬಂದದ್ದು ಅಂತ. ಹಾಗಾದರೆ ಯಾವ ವಿಷಯದಲ್ಲಿ ದೃಷ್ಟಾಂತ ಇದು ಅಂತಂದರೆ ಈಶದಾಸ ಭಾವ ವಿಷಯದಲ್ಲಿ ಒಂದೇ ರೀತಿ ಕ್ರಿಯೆಗಳನ್ನು ಮಾಡಿಕೊಂಡು ಬಂದರೂ ಕೂಡ ಇಬ್ಬರು ಸಾಮಾನ್ಯ ಒಂದು ಹಾಗಿರುತ್ತಲ್ಲ, ಇಬ್ಬರು ಒಂದೇ ರೀತಿಯಾದ ಕ್ರಿಯೆಗಳನ್ನು ಮಾಡಿಕೊಂಡು ಬಂದು ಅದು ಸಮಾನ ಅಂತಲೋ ಇಂಥದ್ದೇನಾದರೂ ಇರುತ್ತೆ ಅಲ್ಲಿ. ಅದಕ್ಕೆ ಇಲ್ಲಿ ಅಂತ ಅದಿಲ್ಲ. ಒಂದೇ ರೀತಿಯಾದ ಕ್ರಿಯೆಗಳನ್ನು ಮಾಡಿಕೊಂಡು ಬಂದು ಕೊನೆಗೂ ಒಂದೇ ರೀತಿಯಲ್ಲಿ ನಿಲ್ಲಿಸುವುದು ಅಂತಿಲ್ಲ. ಕೊನೆಗೆ ಬೇರೆ ಬೇರೆ ಆಯಿತು. ಅದೇ ಒಂದೇ ರೀತಿ ಕ್ರಿಯೆಗಳನ್ನು ಮಾಡಿಕೊಂಡು ಬಂದರೂ ಕೂಡ ಇವರಿಗೆ ಸಾಮ್ಯ ಇಲ್ಲ, ಕೊನೆಗೆ ಬೇರೆ ಬೇರೆ. ಇಷ್ಟು ಇಂದಿರೇಶ ಅಂತ ಹೇಳಿ ಹಾಂ ವ್ಯತ್ಯಾಸ ಗೊತ್ತಾಗ್ತದೆ. ಇಂದ್ರೇಶ ಅಂತ ಹೇಳುವ ಅದು ಉದ್ದೇಶನೇ ಇರ್ಬೋದು. ಲಕ್ಷ್ಮೀಪತಿತ್ವ ಅವನದ್ದೇ ಧರ್ಮ ಅಂತ. ಜೀವರೊಳು ಈಶ ನೆನೆಸುವನು. ಅಂತ ಹೌದು, ತನ್ನ ಸ್ವಾಮಿತ್ವವನ್ನು ಬಿಟ್ಟು ಕೊಡೋಲ್ಲ ಅವ, ಲಕ್ಷ್ಮೀಪತಿತ್ವವನ್ನು ಬಿಟ್ಟು ಕೊಡೋಲ್ಲ. ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದ ತನೆಯರು ಬೇರೆ ತಮ್ಮಯ ಹೆಸರುಗೊಂಡಂತೆ ಅಷ್ಟೇ. ಒಂದೇ ರೀತಿ ಮಾಡಿಕೊಂಡು ಬಂದರೂ ಕೂಡ, ಒಂದೇ ರೀತಿಯಲ್ಲಿ ಜಪಾದಿಗಳನ್ನು ಮಾಡಿಕೊಂಡು ಬಂದರೂ ಕೂಡ ಅಪ್ಪ ತನ್ನ ಹೆಸರನ್ನು ಮಗನಿಗೆ ಕೊಡೋಲ್ಲ, ಮಗನ ಹೆಸರು ಅಪ್ಪ ತಗೊಳ್ಳೋಲ್ಲ. ಅದೇ ರೀತಿಯಲ್ಲಿ ಭಗವಂತನ ತನ್ನ ಸ್ವಾಮಿತ್ವವನ್ನು ಅವನಿಗೆ ಕೊಡೋಲ್ಲ, ಅವನ ದಾಸತ್ವವನ್ನು ತಾನು ತಗೊಳ್ಳೋಲ್ಲ. ಆ ಅಂಶದಲ್ಲಿ ಇದು ಉದಾಹರಣೆ. ಯಾಕೆಂದರೆ ಅದೇ ಕ್ರಿಯೆಗಳು ಒಂದೇ ರೀತಿಯಾಗಿ ಬರುವಂಥದ್ದು. ಅದು ಇವನೂ ಮಾಡ್ತಾನೆ, ಜೀವನೂ ಮಾಡ್ತಾನೆ, ಎರಡೂ ಕಡೆ ಸಮಾನವಾಗಿ ಉಂಟು. ಇವನೂ ಮಾಡ್ತಾನೆ, ನಾವು ಜೀವನನ್ನು ಹೇಳ್ತೇವೆ, ಜೀವ ಮಾಡ್ತಾನೆ ಅಂತ ಹೇಳ್ತೇವೆ ನಾವು. ಕರ್ತೃತ್ವ ಉಂಟು ಜೀವನಿಗೆ, ಜೀವೋಪಿ ಕರ್ತೃತ್ವ ಉಂಟು. ದೇವರು ಮಾಡ್ತಾನೆ, ಜೀವನು ಮಾಡ್ತಾನೆ. ಎಲ್ಲವನ್ನೂ ಕೂಡ ಈ ಜನ್ಮದಲ್ಲಿ ಏನೆಲ್ಲ ಮಾಡಿಕೊಂಡು ಬರಬೇಕು ಅದೆಲ್ಲವನ್ನೂ ಕೂಡ ದೇವರು ಮಾಡಿದ, ಜೀವನು ಮಾಡಿದ. ಮಾಡಿದನ್ನೋದು ಎರಡು ಕಡೆ ಸಮಾನ. ಆದರೆ ಕೊನೆಗಾಗುವಾಗ ಮಾತ್ರ ಅವ ಈಶನಾಗಿ ಉಳಿದ, ಇವ ದಾಸನಾಗಿ ಉಳಿದ. ಜಪ ಮಾಡೋಕ್ಕೆ ಎರಡೂ ಕೂಡ ಸಮಾನ, ತಂದೆ ಮಗನಲ್ಲಿ. ಕೊನೆಗಾಗುವಾಗ ಆ ಹೆಸರು ಅವನಲ್ಲಿ ಉಳಿಯಿತು, ಈ ಹೆಸರು ಇವನಿಗೆ ಉಳಿಯಿತು. ಇಲ್ಲಿದ್ದು ಮಾಡಿದ್ರು ಕೂಡ ಲೇಪ ಇಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಒಂದ್ಸಲ ಹೇಳಿದ್ದಾರೆ. ಅವನಿಗೆ ಭಗವಂತನಿಗೆ ಲೇಪ ಇಲ್ಲ ಅಂತ. ಅದರಲ್ಲಿ ಕೂಡ ವ್ಯತ್ಯಾಸ ಉಂಟು. ಇವನಿಲ್ಲಿ ಈ ದೇಹದಲ್ಲಿ ಕೂತು ಮಾಡಿದ್ರು ಕೂಡ ಈಶ ಯಾಕಾದ ಅಂತಂದ್ರೆ ಲೇಪ ಇಲ್ಲ, ಲೇಪ ಅವನಿಗಿಲ್ಲ. ಆ ಲೇಪ ಇಲ್ಲವಾದ್ದರಿಂದ ಈಶಾದ ಅಂತ ಹೇಳಲಿಕ್ಕೆ ಬರೋಲ್ಲ. ಲೇಪ ಇಲ್ಲ ಮಾಡಿಸಿದ್ದರಿಂದ ಈಶಾ ಅಂತ. ಲೇಪ ಇಲ್ಲ ಎನ್ನತಕ್ಕಂಥದ್ದು ಇವರಲ್ಲಿ ಬರುತ್ತೆ, ಮುಕ್ತರಿಗೂ ಕೂಡ ಲೇಪ ಇರುವುದಿಲ್ಲ. ಅವ್ರು ಮಾಡಿಸುವುದು ಅಥವಾ ಇಲ್ಲೇ ಅಪರ ಸಾಕ್ಷಾತ್ಕಾರ ಆದಮೇಲೆ ಮಾಡಿದ್ದಕ್ಕೆ ಲೇಪ ಇಲ್ಲ ಅಂತ ಇಲ್ಲಿ ಇರುತ್ತೆ. ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಕೂಡ ಲೇಪ ಇರುವುದಿಲ್ಲ. ಅದು ಪ್ರಾರಬ್ಧ ಅಂತ ಇರ್ತದಲ್ಲ, ಅವರು ಕೆಟ್ಟದ್ದನ್ನು ಪ್ರಾರಬ್ಧ ಅನುಭವಿಸುವುದಷ್ಟೇ. ಆವಾಗ ಏನು ಮಾಡಿಬಿಟ್ರೆ ಆ ಲೇಪ ಇಲ್ಲ, ಅವರಿಗೆ ಆ ಅನುಭವನೂ ಇಲ್ಲ, ಪ್ರಾರಬ್ಧದ್ದಿಲ್ಲ. ಭಗವಂತನಿಗೆ ಯಾವುದೂ ಇಲ್ಲ. ಆದ್ದರಿಂದ ಏನು ಈಶ ಮಾಡಿಸುವ ಇಲ್ಲೀಗ ಇಬ್ಬರೂ ಮಾಡ್ತಾರೆ. ಅವನೇನು ಮಾಡ್ತಾನೋ ಅದನ್ನೇ ಇವನು ಮಾಡ್ತಾನೆ. ಅವ ಏನು ಹೇಳಿದ್ದಾನೋ ಅದನ್ನು ಮಗನೂ ಹೇಳಿದ್ದಾನೆ. ಅವ ಏನು ಮಾಡಿದ್ದಾನೆ, ಯಾವಾಗ ಮಾಡಿದ ಆವಾಗಲೇ ಇವನು ಮಾಡ್ತಾನೆ. ಎಷ್ಟು ಮಾಡಿದ ಅಷ್ಟನ್ನೇ ಇವನು ಮಾಡ್ತಾನೆ. ಎರಡೂ ಕೂಡ ಒಂದೇ ರೀತಿಯಲ್ಲಿ ಉಂಟು. ಅವನು ಮಾಡ್ತಾನೆ, ಇವನು ಮಾಡ್ತಾನೆ. ಆದರೆ
ಅವನು ಈಶನಾಗಿ ಉಳಿದ, ಇವ ದಾಸನಾಗಿ ಉಳಿದ. ಇಬ್ಬರು ಒಂದೇ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಜಪ. ಆದರೂ ಕೊನೆಗೆ ಅವನ ಹೆಸರು ಅವನಿಗೇನು ಉಳಿದು, ಇವನ ಹೆಸರು ಇವನಿಗೇನು ಉಳಿದು. ಹೇಗೋ ಮರದ ಹಾಂ ಸಾಧನ, ಅದು ಸಾಧನ, ಕೊಡಲಿ ಸಾಧನ. ಹಾಂ ಜಡ, ಅದು ಅಂತೂ ಸಾಧನ. ಹಾಂ ಇಲ್ಲಿಗ ಬಂದದ್ದು ಇಷ್ಟೇ. ಅವನೂ ಮಾಡ್ತಾನೆ, ಇವನೂ ಮಾಡ್ತಾನೆ. ಇಬ್ಬರು ಒಂದೇ ಕಡೆಯಲ್ಲಿ ಕೂತ್ಕೊಂಡು ಅವನೂ ಮಾಡ್ತಾನೆ, ಇವನೂ ಮಾಡ್ತಾನೆ. ಈ ಬಂದದ್ದು ಈ ವಿಷಯದಲ್ಲಿ. ಈಗ ಅವನೂ ಮಾಡ್ತಾನೆ, ಇವನು ಅವ ಎಷ್ಟು ಮಾಡ್ತಾನೆ, ಇವನು ಅಷ್ಟೇ ಮಾಡ್ತಾನೆ. ಅವನು ಹೇಗೆ ಮಾಡ್ತಾನೆ, ಇವನು ಹಾಗೆಯೇ ಮಾಡ್ತಾನೆ. ಹಾಗಿದ್ರು ಅವ ಈಶ, ಇವ ದಾಸ. ಇಲ್ಲಿ ಇಷ್ಟೇ, ಮಾಡ್ತಾನೆ ಮಾಡಿಸ್ತಾನೆ ಅಂತಲ್ಲ, ಮಾಡ್ತಾನೆ ಮಾಡ್ತಾನೆ. ದೇಹವೆಂಬ ಒಂದೇ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಇಬ್ಬರು ಕೂಡ ಮಾಡುತ್ತಿದ್ದಾರೆ. ಅದೇ ಮಾಡಿಸುವುದು ಭಗವಂತನ. ಆದ್ದರಿಂದ ಹಿಂದೆ ಹೇಳಿದ್ದನ್ನು ಬಿಟ್ಟಿಲ್ಲ, ಮಾಡಿಸುವುದನ್ನು ಬಿಟ್ಟಿಲ್ಲ. ಆದರೂ ನಮ್ಮಲ್ಲಿ ನಾನು ಮಾಡಿದೆ ಅಂತ ಉಂಟೋ ಇಲ್ಲೋ, ಆ ಪ್ರಯೋಗ ಮಾಡ್ತೀರೋ ಇಲ್ಲೋ, ಮಾಡಿಸುವುದವನೇ. ಆ ಪ್ರಜ್ಞೆ ಹೋಗಬಾರ್ದು ಎನ್ನುವುದಕ್ಕೇನೆ ಮಾಡಿಸಿ ಅಂತ ಹೇಳಿದ್ದು. ಮಾಡುವಿಕೆ ನಮ್ಮಲ್ಲಿ ಉಂಟಲ್ಲ, ತದಧೀನವಾಗಿರಲಿ, ಮಾಡುವಿಕೆ ನಮ್ಮಲ್ಲಿ ಉಂಟಲ್ಲ. ಸಾಮಾನ್ಯವಾಗಿ ಹೇಳುವಾಗ ಅಂತಾದರೆ ಅವನು ಮಾಡಿದ್ದಾನೆ, ನಾನು ಮಾಡಿದ್ದೇನೆ ಅಂತ ಹೇಳ್ತೇವಲ್ಲ. ಹಾಗಾದರೆ ಈ ರೀತಿಯಾದ ಮಾಡುವಿಕೆ ಅನ್ನತಕ್ಕಂಥದ್ದು ಜೀವ ಈಶ್ವರಲ್ಲಿ ಇಬ್ಬರಲ್ಲಿಯೂ ಕೂಡ ಸಮಾನವಾಗಿ ಇರಬೇಕಾದ್ರೆ ಸಮಾನವಾದ ಶಬ್ದ ಪ್ರಯೋಗದಿಂದಲೇ ಬರುತ್ತೆ. ಅದು ಅವನು ಮಾಡಿದ, ನಾನು ಮಾಡಿದೆ ಇರಬೇಕಾದ್ರೆ ಕೊನೆಗೆ ನೀವು ಈಶಾವ ದಾಸ ಇವ ಅಂತಂದು ಯಾರಾದರೂ ಈಗ ಪ್ರಶ್ನೆ ಮಾಡಿದರೆ ಅದಕ್ಕೆ ಇದು ಒಂದೇ ರೀತಿ ಅಪ್ಪ ಮಗ ಇಬ್ಬರಿಗೂ ಒಂದೇ ರೀತಿಯಲ್ಲಿ ಜಪ ಮಾಡಿಕೊಂಡು ಬಂದರೂ ಕೂಡ ಕೊನೆಗಾಗುವಾಗ ಅಪ್ಪ ಹೇಳಿದ್ದನ್ನೇ ಮಗ ಹೇಳುದು, ಅಪ್ಪನಿಗೆ ಮಗಂದ ಮಗನಿಗೆ. ಅದೇ ರೀತಿ ಈಶತ್ವ ಅವನಿಗೆ, ದಾಸತ್ವ ಇವನಿಗೆ. ಮಾಡಿಸಿದ್ರೆ ಈಶತ್ವ ಅವನಿಗೆ, ದಾಸತ್ವ ಇವನಿಗೆ. ಹೌದು, ಅಪ್ಪ ಮಾಡಿಸೋದು. ಆದರೂ ಕೂಡ ಅಪ್ಪ ಮಾಡಿಸುವುದಲ್ವ ಅಂತೇಳಿ ಅಪ್ಪನ ಹೆಸರನ್ನೇ ಮಗ ಹೇಳೋಲ್ಲ, ನಾನು ಪ್ರತ್ಯೇಕ ಹೆಸರು ಹೇಳಿಕೊಡ. ಯಾರು? ಭಗವಂತ. ಅದು ಒಂದೇ ದೇವರ ಕೋಣೆಯಲ್ಲಿ ಇಬ್ಬರು ಮಾಡಿದ್ದಾಗಬೇಕಲ್ಲ. ಅದಕ್ಕೋಸ್ಕರ ಇವನ ದೇಹದೊಳಗೆ ಅವನಿದ್ದು ಮಾಡಿಸಿ, ತಾನೂ ಮಾಡಿದ, ಅವನ ಹತ್ರನೂ ಮಾಡಿಸಿ. ಇದು ದೇವ ಆಗಿಬಿಡುತ್ತೆ ಇದೀಗ. ಇಲ್ಲದಿದ್ದರೆ ಅವ ಹೊರಗಿದ್ದು ತಾನು ಮಾಡಿ ನಮ್ಮ ಹತ್ರ ಮಾಡಿಸೋದ್ರೆ ಜಪದ ಕೋಣೆನೇ ಬೇರೆ ಬೇರೆ ಆಗ್ತದೆ. ಆವಾಗ ಏನಾಯ್ತು, ಇವೆಷ್ಟು ಜಪ ಕಟಕಟ ಅಂತ ಇಷ್ಟೇ ಧ್ವನಿ. ಉಪಕ್ರಮ ದಿವಸ ಚೌಕಿಯಲ್ಲಿ ನೋಡಿ ಈಗ ನಿಂತು ಹೋಗಿದೆ ಅದು. ಮೊದಲು ಯಾರೋ ಒಬ್ಬ ಶುರು ಮಾಡ್ತಾನೆ, ಅಲ್ಲಿ ಪೂರ್ಣಾಹುತಿ ಆಗುವಾಗ ಜಾಗಟೆ ಬೇಡ ಇದೆ ಅಂತ. ಅದು ಜಪ ಮಾಡ್ತಾನಿಲ್ವ ಅಂತ ಯಾರಿಗೆ ಗೊತ್ತು. ಸುಮ್ಮನೆ ಇದನ್ನು ಮುಚ್ಕೊಂಡು ಅಂತ ಅನ್ಕೊಂಡು ಅದು ಯಾವುದೊಂದು ಮಠದಲ್ಲಿ ಒಬ್ಬರು ಸ್ವಾಮಿಗಳು ಇದ್ದರು, ಯಾರ ಹತ್ರನೂ ಸಾಲ ಮಾಡಿದರು. ಸಾಲ ಕೊಟ್ಟವ ಆವಾಗ ಮಠಕ್ಕೆ ಬರ್ತಾ ಇದ್ದಂತೆ, ನನ್ನ ಸಾಲ ಹಿಂದೆ ಕೊಡಿ ಅವ ಬರ್ತಾನೆ ಗೊತ್ತಾದ ಕೂಡಲೇ ಇವರು ದೇವರೊಳಗೆ ಹೋಗಿ ಜಪಸರ ಕಟ 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 ಅಂತ ಮಾಡಿ ಅವ ಬಂದಾಗ ಸ್ವಾಮಿಗಳು ಜಪ ಮಾಡ್ತಿದ್ದಾರೆ. ಒಂದು ಹೀಗೆ ಮತ್ತೊಂದು ಕಡೆಯಲ್ಲಿ ಇನ್ನೂ ಅಧ್ವಾನ. ಆ ಸ್ವಾಮಿಗಳು ಅಷ್ಟು ಕಟ ಕಟ ಮಾಡಲಿಕ್ಕೂ ಔದಾಸೀನ್ಯ. ಅದು ಒಬ್ಬ ನಾನು ಕೂತ್ಕೊಳ್ಳಿ, ಇವರೆಲ್ಲರೂ ಅಡಗಿ ಕೂತಿದ್ರು.
ಆ ಒಳಗಿಂದ ಕಟ 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 ಅಂತ ಜಪಸರ, ಅದಕ್ಕೆ ಸರಿಯಾಗಿ ಹಿಂದಿನ ಕಾಲದಲ್ಲಿ ಅದನ್ನ ಡಬ್ಬಿದ್ದೇ ಮಾಡ್ತಿದ್ದದ್ದು. ಅದರಲ್ಲಿ ಜಪಸರ ಹಾಕಿಕೊಂಡು ಆ ಜಪಸರ ಹಾಕಿದ್ರು ಅಥವಾ ಕಲ್ಲುಗಳನ್ನ ಹಾಕ್ಕೊಂಡು ಕೈಯಲ್ಲಿ ಮಾಡಿ ಕಟ 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 ಅಂತಿದ್ದೆ. ಸ್ವಾಮಿಗಳು ಜಪ ಮಾಡ್ತಿದ್ದಾರೆ ಹಾಗೆ. ಅದರಿಂದ ದೇವರ ಕೋಣೆ ಬೇರೆ ಬೇರೆ ಆಗಿ ಬಿಟ್ಟರೆ ಇದಾಗಲಿಕ್ಕಿಲ್ಲ ಅಂಥೇಳಿ ಒಂದೇ ದೇವರ ಕೋಣೆ. ಅವನು ಕೂತ ಇವನು ಕೂತ, ಅವನು ಮಾಡಿದ ಇವನು ಮಾಡಿದ ಅಂತ ನಮ್ಮ ಲೋಕದಲ್ಲಿ ವ್ಯವಹಾರ ಉಂಟು. ಥಟ್ಟನೆ ವ್ಯವಹಾರ, ಲೋಕದ ವ್ಯವಹಾರ. ದೇವರು ಮಾಡಿದ, ನಾನು ಮಾಡಿದೆ, ಮಾಡಿಸಿದಂತೆ ಇರುತ್ತೆ. ಹೌದು. ಹಾಗಾದರೆ ಇಂತಹ ಸಂದರ್ಭದಲ್ಲಿ ಹೇಗೆ ನಾನು ಮಾಡಿದ್ದೇನಲ್ಲ ಅಂತಂದರೆ ಅದಕ್ಕೆ ಈಶದಾಸ ಭಾವ ಅಂತ. ಏನಾದರೂ ಆ ರೀತಿಯಾದ ಪಾಮರರ ವ್ಯವಹಾರ ಏನಾದರೂ ಇದ್ದರೆ ಅವಾಗ ಯಾರಾದರೂ ಇಂತಹ ಪ್ರಶ್ನೆ ಮಾಡಿದರೆ ಅವರಿಗೆ ಇದು ಉತ್ತರ ಕೊಡಿ. ಇಬ್ಬರು ಜೊತೆಯಲ್ಲೇ ಜಪ ಮಾಡಿದ್ರು ಒಂದೇ ರೀತಿಯಾಗಿ ಜಪ ಮಾಡಿಕೊಂಡು ಬಂದರೂ ಕೂಡ ಕೊನೆಗೆ ಅವನ ಹೆಸರು ಅವನಿಗೆ, ಇವನ ಹೆಸರು ಇವನಿಗೆ ಇರುವಂತೇನೆ, ಅವನ ಈಶತ್ವ ಅವನಿಗೆ, ಇವನ ದಾಸತ್ವ ಇವನಿಗೆ. ಪಾಪ ಪುಣ್ಯ ಲೇಪ ಇಲ್ಲ ಎನ್ನುವುದಕ್ಕಿಂತಲೂ ಈಶದಾಸ ಭಾವವನ್ನು ಹೇಳುವುದೇ ಇಲ್ಲಿ ಮುಖ್ಯ. ಆ ಒಂದು ಧರ್ಮ ಅದು ಅವನಿಗೇನೆ ಇವನಿಗಿಲ್ಲ ಅಂತ ಹೇಳುವುದೇ ಮುಖ್ಯ ನಮಗೆ. ಯಾವುದು ಈಶತ್ವ ದಾಸತ್ವ ಅನ್ನತಕ್ಕಂಥ ಧರ್ಮ ಅವರವರಿಗೇನೆ, ಅದು ಎಂದೂ ಬದಲಾಗುವುದಿಲ್ಲ ಅಂತ ತಿಳಿಸುವುದು ಮುಖ್ಯ ಇಲ್ಲಿ. ಇದೊಂದು ಧ್ಯಾನ ಪ್ರಕ್ರಿಯೆ. ಅವ ಈಶ, ನಾನು ದಾಸ, ನಾವಿಬ್ಬರೂ ಮಾಡ್ತಾ ಇದ್ದೇವೆ ಈ ದೇಹದಲ್ಲಿ. ಆದರೂ ಕೂಡ ಅವನೇ ಈಶ, ಇವನೇ ನಾನೇ ದಾಸ. ಇಬ್ಬರು ನಾವು ಜಪ ಮಾಡ್ತಾ, ಅಪ್ಪ ಮಗ ಇಬ್ಬರೂ ಜಪ ಮಾಡ್ತಾ ಇದ್ದಾರೆ, ಒಂದೇ ರೀತಿಯಲ್ಲಿ ಜಪ ಮಾಡಿಕೊಂಡು ಬಂದಿದ್ದಾರೆ, ಅಷ್ಟೇ ಹೊತ್ತು ಜಪ ಮಾಡಿಕೊಂಡು ಬಂದಿದ್ದಾರೆ. ಆದರೂ ಕೊನೆಗಾಗುವಾಗ ಅವನ ಹೆಸರು ಅವನಿಗೆ, ಇವನ ಹೆಸರು ಇವನಿಗೆ. ಅದೇ ರೀತಿಯಲ್ಲಿ ಕೊನೆಗಾಗುವಾಗ ಅವನಿಗೆ ಈಶತ್ವ ಅವನಿಗೇನೆ, ದಾಸತ್ವ ಇವನಿಗೆ. ಇದು ಒಳ್ಳೆಯ ಉದಾಹರಣೆ. ಹೌದು, ಒಳ್ಳೆಯ ಉದಾಹರಣೆ. ಹಾಂ, ಋತ ಹಾಂ, ಶುಭಂ ಪಿಬತ್ಯಸೋ ನಿತ್ಯಂ ನಾ ಶುಭಂ ಸ ಹರಿಪಿಬೇತ್. ಆಚಾರ್ಯರು ಉಪನಿಷತ್ತು ಹೇಳುವಾಗ ಅಲ್ಲಿ ಕೊನೆಗೆ ಹೇಳ್ತಾರೆ, ಯಾಕೆ ಹಿಂಗೆ ಮಾಡಿದ ಶುಭ ಫಲ ಚೇಷ್ಟಾನಜ್ಞಾಯತೆ ಕ್ವಚಿತ್. ಇಲ್ಲೇ ಕೂತ್ಕೊಂಡು ಯಾಕೆ ಮಾಡಿದ, ಅಲ್ಲೇ ಯಾಕೆ ಮಾಡಲಿಲ್ಲ, ಮಾಡಿಸ್ಲಿಲ್ಲ, ಅದಕ್ಕೂ ಚೇಷ್ಟಾನಜ್ಞಾಯತೆ ಕ್ವಚಿತ್. ಅವನ ಚೇಷ್ಟೆಯ 100ಕ್ಕೆ 100 ತಿಳುವಳಿಕೆ ಯಾರಿಗೂ ಇಲ್ಲ. ಅಷ್ಟೇ. ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇರ್ಬೋದು, 100ಕ್ಕೆ 100 ತಿಳುವಳಿಕೆ ಇಲ್ಲ. ದಿವಚನ ಕೂಡಿಸ್ಲಿಕ್ಕೆ ಆತ್ಮ ಅಂತ, ದಿವಚನ ಕೂಡಿಸ್ಲಿಕ್ಕೆ ಅಂತರಾತ್ಮ ಅಂತ ಹೇಳಿ ಗುಹಾ. ಹೌದು, ಅದು ಎರಡು ರೂಪಾಯಿ ತಾಳಿಕೊಂಡು ಅವನೇ ಯಾಕಿರ್ತಾನೆ, 2 ರೂಪದಿಂದ ಯಾಕಿರ್ತಾನೆ ಅಂತ ಕೇಳಿದ್ರೆ ಆದರೆ ಅದಕ್ಕೆ ಚೇಷ್ಟಾನಜ್ಞಾಯತೆ ಕ್ವಚಿತ್. ಅದೇ ರೀತಿ ಇಲ್ಲಿ ಕೂಡ ಭಗವಂತ ಇಲ್ಲೇ ಕೂತು ಯಾಕೆ ಮಾಡಿದ, ಮಾಡಿಸಿದ್ದ ಯಾಕೆ ಅಂತ ಹೇಳಿದಕ್ಕೆ ಅವನ ಚೇಷ್ಟೆ, ಅವನು ಸ್ವತಂತ್ರ ಒಂದು. ಆಗ ಅದು ಇನ್ನೊಂದು ದೇಹದಿಂದ ಇದ್ದುಕೊಂಡು ಮಾಡಿಸ್ತಾ ನಮಗೆ ಕಾಣಿಸುವುದಿಲ್ಲಲ್ಲ ಅಂತ ಪ್ರಶ್ನೆ ಬರುತ್ತೆ. ಬೇರೊಂದು ದೇಹವನ್ನು ಇಟ್ಟುಕೊಂಡು ಮಾಡಿಸ್ತಾನೆ, ತಾನು ಮಾಡಿ ನಮ್ಮ ಹತ್ರ ಮಾಡಿಸ್ತಾನೆ ಅಂದರೆ ಕಾಣಿಸುವುದಿಲ್ಲಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇದರೊಳಗೆ ಇದ್ದಾನೆ ಅವನು ಅಂತ ಆ ರೀತಿ. ಮತ್ತೊಂದು ಧೈರ್ಯ ಬರಬೇಕಾದ್ರೂ ಕೂಡ ಅವನು ಇಲ್ಲೇ ಒಳಗಿದ್ದಾನೆ ಅಂತಂದಾಗ ಧೈರ್ಯ ಜಾಸ್ತಿ ಬರುತ್ತೆ, ಹೊರಗಿದ್ದಾನೆ ಅಂತಂದಾಗ ಧೈರ್ಯ ಕಮ್ಮಿ.